ನೀರು ಯಾರಿಗೆ ಸೇರಿದೆ? ಮೂಲಭೂತ ಪ್ರಶ್ನೆ. ನೀರು ಒಂದು ಸರ್ಕಾರಕ್ಕೆ ಸೇರಿದೆಯೋ, ಒಂದು ವ್ಯಕ್ತಿಗೆ ಸೇರಿದೆಯೋ, ಒಂದು ಸಂಘಟನೆಗೆ ಸೇರಿದೆಯೋ, ಅಥವಾ ಸಮುದಾಯಗಳಿಗೆ ಸೇರಿದೆಯೋ? ಈ ವಿಚಾರ ಬರೀ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಸಂಬಂಧ ಇಲ್ಲ. ಈ ವಿಚಾರ ಹಲವಾರು ವರ್ಷದಿಂದ ಇಡೀ ಜಗತ್ತನ್ನು ಕಾಡ್ತಿರೋದು. ನಮ್ಮ ನೀರಿನ ಹಕ್ಕು ಅಂತ ನಾವು ಅಂತೀವಿ, ಅವ್ರ ನೀರಿನ ಹಕ್ಕು ಯಾರು? ನಿಸರ್ಗ ವಿಪುಲವಾಗಿ ಎಲ್ಲವನ್ನೂ ಕೂಡ ಕೊಡ್ತದೆ. ಮನುಷ್ಯ ಜನ್ಮ ಅದಕ್ಕೆ ಎಷ್ಟು ಬೇಕು ಎಲ್ಲ ಸಹಕಾರವನ್ನ ನಿಸರ್ಗ ಕೊಡ್ತದೆ. ಆ ಕೊಟ್ಟಿರುವಂತಹ ನಿಸರ್ಗವನ್ನು ಹಂಚಿಕೊಳ್ಳಲು ನಾವು ಕಾದಾಡ್ತಾ ಇದ್ದೇವೆ. ಇವಾಗ ಜಗತ್ತಿನಲ್ಲಿ ನಾವು ನೋಡ್ತೇವೆ, ಆವಿರಿಗಾಗಿ ಅಂದ್ರೆ ಎಣ್ಣೆಗಾಗಿ, ಎಣ್ಣೆ ಅಂದ್ರೆ ನಮ್ಮ ಎಣ್ಣೆ, ವಾಹನ ಬಳಕೆ ಹಾಕುವಂತ ಎಣ್ಣೆಗೆ ಮತ್ತು ಇತರ ವಿದ್ಯುತ್ಗಳ ಬಳಕೆ ಹಾಕುವಂತ ಎಣ್ಣೆಗೆ ಇವತ್ತು ಜಗತ್ತಿನಲ್ಲಿ ಯುದ್ಧ ನಡೀತಾ ಇದೆ. ಅಮೆರಿಕ ವೆನಿಜುಲಾ ಮೇಲೆ ಯಾಕೆ ಹೋಯ್ತು, ಇರಾನ್ ಮೇಲೆ ಯಾಕೆ ಮಾಡ್ತಾ ಇದೆ, ರಷ್ಯಾ ಉಕ್ರೇನ್ ಮೇಲೆ ಯಾಕೆ ಮಾಡ್ಬೋದು? ಇದೆಲ್ಲ ಕಾರಣ ಎನರ್ಜಿ ಅಂತ ಆಯಿಲ್. ಆದ್ರೆ ತಜ್ಞರು ಹೇಳ್ತಾರೆ, ಇವತ್ತು ಎಣ್ಣೆಗಾಗಿ ಯುದ್ಧ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ನೀರಿಗಾಗಿ ಯುದ್ಧ ನಡೀತಾ ಇದೆ ಅಂತ ಒಂದು ಪರಿಸ್ಥಿತಿ. ಯಾಕಂದ್ರೆ ನಾವು ನೀರಿನ ಮಹತ್ವವನ್ನು ನಾವು ಅರ್ಥ ಮಾಡಿಕೊಂಡಿದ್ದಾಗ ಇಂಥದ್ದು ಎಲ್ಲ ದೇಶಕ್ಕೆ ಬರ್ತದೆ. ಕೇವಲ ಒಂದು 35 ವರ್ಷದ ಹಿಂದೆ ಭಾರತ 3 ಝೋನ್ಗಳು, ಗ್ರೀನ್, ಯೆಲ್ಲೋ, ರೆಡ್. ಭಾರತ ಯೆಲ್ಲೋ ಝೋನ್ ಅಲ್ಲಿ 50 ವರ್ಷದ ಗ್ರೀನ್ ಝೋನ್ ಅಲ್ಲಿ, ಆದ್ರೆ ಇವತ್ತು ರೆಡ್ ಝೋನ್ ಬಂದಿದೆ. ರೆಡ್ ಝೋನ್ ಬಂದಿದೆ ಅಂದ್ರೆ ನೀರಿನ ಕೊರತೆ ಇದೆ, ಡೆಫಿಸಿಟ್. ಇಂಡಿಯಾ ಇಸ್ ಅ ವಾಟರ್ ಡೆಫಿಸಿಟ್ ಕಂಟ್ರಿ. ಕೊರತೆ ಇದೆ. ಈ ಕೊರತೆಯನ್ನ ನೀಗಿಸುವ ಸಲುವಾಗಿ ಹಲವಾರು ವರ್ಷಗಳ ಚಿಂತನೆ ಇದ್ರೂ ಕೂಡ ಸರ್ಕಾರ ಮಟ್ಟದಲ್ಲಿ ಅದಕ್ಕೆ ಒಂದು ಹೊಸ ರೂಪವನ್ನ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ. ನದಿ ಜೋಡಣೆಯ ಬಗ್ಗೆ ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಅವಕಾಶ ಆಯಿತು. ಮಂಜುನಾಥ್ ಕುನ್ನೂರ್ ಅವರು ಹೇಳಿದಂಗೆ ಹಿಮಾಲಯ ತಪ್ಪದಲ್ಲಿರುವಂತಹ ಗಂಗಾ, ಜಮುನಾ, ಸರಸ್ವತಿ, ಅವರು ಈ ಭಾಗದಲ್ಲಿ ಗೋದಾವರಿ, ಕೃಷ್ಣ, ಕಾವೇರಿ, ಇತರ ನದಿಗಳು, ಇದರ ಜೋಡಣೆಯ ಚಿಂತನೆ ಆಯಿತು. 2 ಕಡೆಯಿಂದ ಮಾಡಬೇಕಿರುವಂತ ಸ್ಥೂಲವಾಗಿರುವಂತಹ ಯೋಜನೆಗಳು, ಪ್ರಿಲಿಮಿನರಿ ಯೋಜನೆಗಳನ್ನ, ಪ್ರಿಲಿಮಿನರಿ ರಿಪೋರ್ಟ್ಸ್ಗಳನ್ನ ಮಾಡಿ ಸಾಕಷ್ಟು ಬದಲಾವಣೆ ಆಗಿದೆ. ಹಿಮಾಲಯದಲ್ಲೂ ಬದಲಾವಣೆ ಆಗಿದೆ, ಈಗ ಬದಲಾವಣೆ ಆಗಿದೆ. ಯಾಕಂದ್ರೆ ನಾವು ಅನ್ಕೊಂಡಾಗಲ್ಲ, ನಾವು ಯಾವುದೋ ಮ್ಯಾಪ್ ಅನ್ನು ನೋಡಿ ಇಲ್ಲಿಂದ ಇಲ್ಲಿ ನೀರು ತರ್ಬೋದು ಅಂತ ಅಷ್ಟು ಸುಲಭ. ಹಳ್ಳ ಗುಡ್ಡಗಳು, ನೀರಿನ ತರುವಂತಹ ಸಮಸ್ಯೆಗಳು ಬೇಕಾದಷ್ಟಿದೆ, ಅಷ್ಟು ಸುಲಭವಾಗಿ ಆಗೋ ಮಾತಲ್ಲ. ಅದಕ್ಕಾಗಿ ಯೋಜನೆಗಳನ್ನ ಸ್ವರೂಪವನ್ನು ಬದಲಾವಣೆ. ದಕ್ಷಿಣ ಭಾರತದಲ್ಲಿ ಗೋದಾವರಿ, ಕೃಷ್ಣ, ಕಾವೇರಿ, ಮಹಾನದಿ ಒಡಿಶಾದಿಂದ ಬರ್ತದೆ, ಗೋದಾವರಿ ಮಧ್ಯಪ್ರದೇಶದಿಂದ ಬರ್ತದೆ, ಈ ಕಡೆ ಕೃಷ್ಣ ಮಹಾರಾಷ್ಟ್ರದಿಂದ ಬರ್ತದೆ, ಕಾವೇರಿ ನಮ್ಮ ಕರ್ನಾಟಕದಲ್ಲಿ ಹೋಗ್ತದೆ. ಈ ಎಲ್ಲ ನದಿಗಳ ಜೋಡಣೆ ಮಾಡೋ ಮುಖಾಂತರ ಸುಮಾರು 500ರಿಂದ 1000 TMC ನೀರು ಬರಬೇಕು ಅಂತ ಬೇರೆ ಬೇರೆ ಅಂದಾಜುಗಳಾಗಿವೆ. ನಮ್ಮ ಕರ್ನಾಟಕದ ಪಾಲು ಏನು ಅನ್ನುವಂತ ಪ್ರಶ್ನೆ ಬಂದಾಗ ಬಹಳಷ್ಟು ಸಮಸ್ಯೆ ಆಗಿತ್ತು. ನಾನು ನೀರಾವರಿ ಸಚಿವರಿದ್ದಾಗ ಅದನ್ನು ನೋಡಿದಾಗ ಮೊದಲು 120 TMC ಇರ್ತದೆ, 84 ಮಾಡಿದ್ರೆ 80 ಮಾಡಿದ್ರೆ 14 ಅವರಿಗೆ ಒಪ್ಪಿಗೆಯನ್ನು ಕೊಟ್ಟಿರಿ. ಈಗ ಸುಮಾರು 44 TMC ನೀರನ್ನು ಕೊಡ್ತೀವಿ ಅನ್ನುವಂಥದ್ದು ಈಗಿರುವುದು.
ಅದು ಕೂಡ ನಮ್ಗೆ ಸಾಕಾಗಿಲ್ಲ. ಇವತ್ತು 45ರಿಂದ 50 ಕೆಜಿ ಬೇಕನ್ನುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಬೇಡಿಕೆ ಅವತ್ತು ಇತ್ತು, ಇವತ್ತು ಇದೆ, ಇವತ್ತು ಸರ್ಕಾರ ಕೂಡ ಅದೇ ಬೇಡಿಕೆ ಇದೆ. ಈ 4 ನದಿಯ ಜೋಡಣೆಯಲ್ಲಿ ನಮ್ಮ ಪಾಲು ಹೆಚ್ಚಾಗಬೇಕು.